ಜೊಲ್ಲೆ ಉದ್ಯೋಗ ಸಮೂಹ, ಜೊಲ್ಲೆ ಗ್ರೂಪ್ ಮತ್ತು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಹಲ್ಸಿದ್ನಾಥ್ ಸಕ್ಕರೆ ಕಾರ್ಖಾನೆಯ ಸಂಯುಕ್ತ ಆಶ್ರಯದಲ್ಲಿ 2ನೇ ಬಾರಿ ನಾವು ಕೃಷಿ ಉತ್ಸವವನ್ನು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಬೆಳಗ್ಗೆ 9:00ವರೆಗೆ ರೈತರ ಎಲ್ಲಕ್ಕಿಂತ ಪ್ರೀತಿಯ ಕ್ರೀಡೆಯಾಗಿರ್ತಕ್ಕಂಥ ಎತ್ತಿನ ಶರ್ತಿಯ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ಅದರ ಜೊತೆಗೆ ಕನೇರಿಯ ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪಾಜಿಯವರು, ಹುಕ್ಕೇರಿಯ ಶ್ರೀಗಳು, ನಿಡ್ಸೋಶಿಯ ಶ್ರೀಗಳ ಅಮೃತಾಸ್ತಿಯಿಂದ ಇದನ್ನು ಉದ್ಘಾಟನೆ ಮಾಡಲಾಗಿದೆ. ಈ ಬಾರಿ ನನಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ಯಾಕಂದರೆ ಬಹಳ ಒಳ್ಳೆ ರೀತಿಯಿಂದ ಈ ಬಾರಿ ನಾವು ಕೃಷಿ ಉತ್ಸವದಲ್ಲಿ ಸುಮಾರು ಪುಣೆ, ಮುಂಬೈ, ಬಾರಾಮತಿ, ಬೆಂಗಳೂರು ಈ ಕಡೆಯಿಂದ ರೈತರಿಗೆ ಬೇಕಾಗಿರುವಂತಹ ಆಧುನಿಕ ತಂತ್ರಜ್ಞಾನದ ಎಲ್ಲ ಸಲಕರಣೆಗಳು, ಅವರಿಗೆ ಕಬ್ಬು ಕಟಾವು ಮಾಡೋದಕ್ಕೆ ಹೊಸದಾಗಿ ಬಂದಂಥ ಅನೇಕ ವಾಹನಗಳು, ಅವರಿಗೆ ಬೇಕಾಗುವಂಥ ಅಂದರೆ ಆಧುನಿಕ ರೀತಿಯಲ್ಲಿ ಮಾಡ್ತಕ್ಕಂಥ ಕೃಷಿಗೆ ಬೇಕಾಗಂಥ ಮಾಹಿತಿಯನ್ನೆಲ್ಲನೂ ಕೂಡ ಈ ಬಾರಿ ನಾವು ಇಲ್ಲಿ ಮಾಡಿದ್ದೀವಿ. ವಿಶೇಷವಾಗಿ ರೈತರ ಮತ್ತೊಂದು ಆಧಾರ ಸ್ತಂಭ ಅಂತಂದರೆ ಜಾನುವಾರುಗಳು. ಸುಮಾರು 40-50ಕ್ಕೂ ಹೆಚ್ಚು ಬೇರೆ ಬೇರೆ ತಳಿಯ ದೇಶೀಯ ಜಾನುವಾರುಗಳ ಪ್ರದರ್ಶನ ಕೂಡ ನಾವು ಇಲ್ಲಿಟ್ಟಿದ್ದೀವಿ. ಬೆಳಿಗ್ಗೆ ನಮ್ಮ ಭಾರತದ ದೇಶೀಯ ಕ್ರೀಡೆ ಆದಂಥ ಡೊಳ್ಳಿನ ಸ್ಪರ್ಧೆ, ಡಾಗ್ ಶೋ ಮತ್ತು ಲಾಟಿಕಾಟಿ ಅಂತಕ್ಕಂಥ ಮರ್ದಾನಿ ಖೇಳ ಅಂತ ಹೇಳ್ತೀವಿ. ಅದರ ಜೊತೆಗೆ ಮತ್ತು ಕಲ್ಲು ಎತ್ತುವಂಥ ಗುಂಡು ಕಲ್ಲು ಸಂಗ್ರಾಮ ಕಲ್ಲು ಎತ್ತುವಂತಹ ಒಂದು ಸ್ಪರ್ಧೆ, ಈ ರೀತಿಯ ಸ್ಪರ್ಧೆಗಳ ಜೊತೆಗೆ ಸಾಯಂಕಾಲ ಮನರಂಜನೆ ಕಾರ್ಯಕ್ರಮ ಕೂಡ ಈ ಉತ್ಸವದಲ್ಲಿ ನಾವು ಇಟ್ಟಿದ್ದೀವಿ. ವಿಶೇಷವಾಗಿ ರೈತರು ನಮ್ಮ ಬೆನ್ನೆಲುಬು. ರೈತರಿಗೆ ಒಳ್ಳೆಯ ರೀತಿಯ ಮಾರ್ಗದರ್ಶನ ಸಿಗಬೇಕು, ಅವರಿಗೆ ಆಧುನಿಕ ತಂತ್ರಜ್ಞಾನದ ಎಲ್ಲ ಉಪಯೋಗ ಆಗಬೇಕು ಮತ್ತು ಅವರ ಜೀವನ ಸುಖವಾಗಿರಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಇವತ್ತು ಈ ಉತ್ಸವವನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ. ಕಳೆದ ಬಾರಿ ಉತ್ಸವದಲ್ಲಿ ಸುಮಾರು 1,00,000ಕ್ಕಿಂತ ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿದರು. ಈ ಬಾರಿ 6 ದಿನದ ಒಂದು ಈ ಉತ್ಸವದಲ್ಲಿ ಸುಮಾರು 2 ಲಕ್ಷಕ್ಕಿಂತನೂ ಜಾಸ್ತಿ ಜನ ಇದರಲ್ಲಿ ಭಾಗವಹಿಸ್ಬೋದು ಅನ್ನುವಂಥ ಒಂದು ವಿಶ್ವಾಸ ಇದೆ. ಮಹಿಳೆಯರಿಗೂ ಕೂಡ ಇಲ್ಲಿ ವಿಶೇಷವಾಗಿ ರೈತ ಮಹಿಳೆಯರನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಿದ್ದೀವಿ. ರೈತ ಮಹಿಳೆಯರಿಗೂ ಕೂಡ ಬೇರೆ ಬೇರೆ ಥರದ ಅವರಿಗೆ ಮಾಹಿತಿ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮತ್ತು ಅವರಿಗೆ ಮನೆಯಲ್ಲಿ ಕೂತ್ಕೊಂಡು ವ್ಯವಸಾಯ ಮಾಡುವಂತಹ ರೀತಿಯಲ್ಲಿ ಬೇರೆ ಬೇರೆ ಪ್ರದರ್ಶನಗಳನ್ನು ಮತ್ತು ಬೇರೆ ಬೇರೆ ಸ್ಟಾಲ್ಗಳನ್ನು ಕೂಡ ಅವ್ರಿಗೆ ಇಟ್ಟಿದ್ದೀವಿ. ಅದರ ಒಂದು ತಿಳುವಳಿಕೆ, ಅದರ ಜೊತೆಗೆ ರೈತ ಕುಟುಂಬದ ಹೆಣ್ಮಕ್ಳು ಹೊರಗಡೆ ಈ ರೀತಿ ಅವ್ರಿಗೆ ಅವಕಾಶ ಸಿಗೋದಿಲ್ಲ. ಅವರು ಸಹ ಕುಟುಂಬವಾಗಿ ಮಕ್ಕಳನ್ನು ಕರ್ಕೊಂಡು ಇಲ್ಲಿ ಬಂದು ಇದರ ಆನಂದವನ್ನು ಸವಿದು ರೈತರಿಗೆ ಬೇಕಾಗುವಂಥ ಆಧುನಿಕ ತಂತ್ರಜ್ಞಾನದ ಮಾಹಿತಿಯನ್ನು ಕೂಡ ಹೆಣ್ಮಕ್ಳು ಪಡ್ಕೋಬೇಕು. ಮತ್ತು ಅಮ್ಯೂಸಿಂಗ್ ಪಾರ್ಕ್ ಕೂಡ ಮಾಡಿದ್ದೀವಿ, ಅಲ್ಲೂ ಕೂಡ ಮಕ್ಕಳು ಆನಂದಿಸಬೇಕು. ಮತ್ತು ವಿಶೇಷವಾಗಿ ಸ್ವಸಹಾಯ ಸಂಘದ ಹೆಣ್ಮಕ್ಳಿಗೆ ಫುಡ್ ಸ್ಟಾಲ್ಗಳನ್ನು ಕೂಡ ಇದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸಹಕಾರ ಸಕ್ಕರೆ ಕಾರ್ಖಾನೆ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಒಂದು ಸ್ಪಾನ್ಸರ್ಶಿಪ್ನಲ್ಲಿ ಈ ಒಂದು ಕೃಷಿ ಉತ್ಸವ ಸೀಸನ್ 2 ಇದನ್ನು ಪ್ರಾರಂಭ ಮಾಡಲಾಗಿದೆ. ಇವತ್ತು ಭವ್ಯ ಉದ್ಘಾಟನಾ ಗಾಡಿ ಷರತ್ತಿನಿಂದ ಪ್ರಾರಂಭವಾದದ್ದು. ಈಗಾಗಲೇ ಕನೇರಿ ಶ್ರೀಗಳು, ಹುಕ್ಕೇರಿ ಶ್ರೀಗಳು ಮತ್ತು ನಿಡ್ಸೋ ಶ್ರೀಗಳು, ಸದಲ್ಗ ಮತ್ತು ನಿಪಾಣಿ ಶ್ರೀಗಳು ಎಲ್ಲರೂ ಸೇರಿ ಕೃಷಿ ಉತ್ಸವ ಕೂಡ ಉದ್ಘಾಟನೆ ಮಾಡಿದ್ದಾರೆ. ಕೃಷಿ ಉತ್ಸವದಲ್ಲಿ ಆಟೋ ಎಕ್ಸಿಬಿಷನ್, ಅನಿಮಲ್ ಎಕ್ಸಿಬಿಷನ್, ಕನ್ಸ್ಯೂಮರ್ ಎಕ್ಸಿಬಿಷನ್, ಅಗ್ರಿಕಲ್ಚರ್ ಎಕ್ಸಿಬಿಷನ್, ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಎಲ್ಲ ಥರದ ಎಲ್ಲರಿಗೆ ಒಂದು ಜನರಿಗೆ ಸಣ್ಣವರು ಹಿಡಿದು ದೊಡ್ಡವರವರಿಗೆ, ರೈತರು ಹಿಡಿದು ವ್ಯಾಪಾರಿಯವರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥ ಈ ಒಂದು ಕೃಷಿ ಉತ್ಸವವನ್ನು ಪ್ರಾರಂಭ ಮಾಡಿದೆವು. ಇವತ್ತು ಪ್ರಾರಂಭ ಉತ್ಸವ ಒಳ್ಳೆಯ ದೃಷ್ಟಿಯಿಂದ ಆಗ್ಯದ. ಆದ ಕಾರಣ ಇವತ್ತಿನಿಂದ ಹಿಡಿದು ರಾತ್ರಿ 9:00ವರೆಗೆ ಈ ಕಾರ್ಯಕ್ರಮ, ಈ ಉತ್ಸವ ನಡೀತಾ ಇದೆ. ಇದರೆಲ್ಲರೂ ಕೂಡ ಸಹಭಾಗಿ ಆಗಬೇಕಂತ ನಾನು ವಿನಂತಿ ಮಾಡ್ತೀನಿ. ಅಲ್ಲ, ಭಾಳಷ್ಟು ಚೇಂಜಸ್ ಆಗ್ತದೆ. ಯಾಕಂದರೆ ಸೀಸನ್ 1ನಲ್ಲಿ ಏನೇನು ತಪ್ಪಾಗ್ಯದ, ಏನೇನಿಲ್ಲ, ಅಥವಾ ಯಾರ್ಯಾರು ಬಂದಿಲ್ಲ, ಅಥವಾ ಫಸ್ಟ್ ಅಂದ ಕೂಡಲೇ ನಮ್ಮಲ್ಲಿ ಯಾರೂ ಬರ್ಲಕ್ಕೆ ಸುದ ಹಿಂದೆ ಮುಂದೆ ನೋಡ್ತಿದೆ. ಇಲ್ಲಿ ಜನ ಬರ್ತದೆ ಏನಿಲ್ಲಪ್ಪ, ಅಥವಾ ಏನು ಯಾವ ಟೈಪ್ ವ್ಯವಸ್ಥೆ ಅದ. ಅದಕ್ಕೆ ಇವತ್ತು ವ್ಯವಸ್ಥೆ ಒಳ್ಳೆಯದಿರೋದ್ರಿಂದ ಒಳ್ಳೆ ಕಂಪ್ನಿ, ಹೊಸ ಕಂಪ್ನಿ ಕೂಡ ಇಲ್ಲಿ ಬಂದಿದ್ದಾರೆ, ಹೊಸ ತಂತ್ರಜ್ಞಾನ ಕೂಡ ಬಂದಿದ್ದಾರೆ ಮತ್ತು ಮೇಲೆ ಜನರು ಕೂಡ ಇವತ್ತು ಹೆಚ್ಚು ಬರುವಂಥ ಅಪೇಕ್ಷೆ ಇದೆ. ನಮ್ಮಲ್ಲಿ ಜಾನುವಾರು ಕೂಡ ಒಳ್ಳೆಯ ರೀತಿಯಿಂದ ವೆರೈಟಿ ಏನೇನು ಜಾನುವಾರು ಈ ಕನೇರಿ ಮಠದಲ್ಲಿ ಇರ್ಬೋದು, ಅಥವಾ ಇಲ್ಲಿ ನಮ್ಮ ರೈತ ಬಾಂಧವರು, ನಮ್ಮ ಭಾಗದಲ್ಲಿ ಕೂಡ ರೈತ ಬಾಂಧವರು ಒಳ್ಳೆಯ ತಳಿಗಳನ್ನು ಸಾಕಿದ್ದಾರೆ. ಅಂಥವು ಎತ್ತುಗಳು ಇರ್ಬೋದು, ಎಮ್ಮೆಗಳು ಇರ್ಬೋದು, ಆಕಳು ಇರ್ಬೋದು, ಇವೆಲ್ಲವನ್ನು ಕೂಡ ಪ್ರದರ್ಶನದಲ್ಲಿ ನಾವು ಈಗಾಗಲೇ ತರಿಸಿ ಜನರಿಗೆ ಒಂದು ನೋಡಿಸ್ತಾ ಇದ್ದೀವಿ. ಅದು ಇದು ಸುಮಾರು ಒಂದು 12 ಎಕರೆ ಜಾಗದಲ್ಲಿ ಆಗಿದೆ ಮತ್ತು ಪಾರ್ಕಿಂಗ್ ಅದ, ಎಲ್ಲ ಬೇರೆ ಬೇರೆ ಆಗಿದೆ. ಬಹಳಷ್ಟು ವ್ಯವಸ್ಥಿತವಾಗಿ ಮಾಡಿದ. ಅಂದರೆ ಯಾರಿಗೂ ಜನರಿಗೆ ಏನು ಹೋದ ವರ್ಷ ಇದರಲ್ಲಿ ತಪ್ಪು ತಡೆಗಳು ಎಲ್ಲವನ್ನು ಸುಧಾರಣೆ ಮಾಡಿ ಇವತ್ತು ಮಾಡ್ತೀವಿ. ಅಂದರೆ ವರ್ಷದಿಂದ ವರ್ಷಕ್ಕೆ ಸುಧಾರಣೆ ಆಗ್ತಾ ಹೋಗ್ತದೆ.
ಯಾಕೆ ವರ್ಷದಲ್ಲಿ ಏನು ತಪ್ಪಾಗಿರ್ಬೋದು ಏನಿಲ್ಲ ಅಥವಾ ನೋಡೋದ್ರಿಂದ ಜನರು ಕೂಡ ಉತ್ಸಾಹ ಒಬ್ಬರಿಂದ ಒಬ್ಬರು ಮೌತ್ ಪಬ್ಲಿಸಿಟಿ ಏನಿರುತ್ತೆ ಆ ಪ್ರಕಾರ ಹೋಗಿ ಜನರು ಕೂಡ ಹೆಚ್ಚಾಗ್ತಾರೆ ಮತ್ತು ಉತ್ಸಾಹ ಕೂಡ ಹೆಚ್ಚಾಗ್ತದೆ. ಈ ಬಾರಿ ಎಷ್ಟು ಸ್ಟಾಲ್ಗಳು ಕೊಡ್ತೀವಿ? ಇವತ್ತು ಸುಮಾರು 300 ಸ್ಟಾಲ್ಗಳು ಬಂದಿದ್ದಾವೆ ಈಗಾಗಲೇ. ಅವೆಲ್ಲ ಕೂಡ ಫಲ ತಂತ್ರಜ್ಞಾನದ ಕಬ್ಬು ಕಟಾವು ಮಷಿನ್ ಎಲ್ಲ ಬಂದ ಹೌದು, ಅದು ಕೂಡ ಬಂದಾವಲ್ರಿ. ಅದನ್ನಂದರೆ ಕಬ್ಬು ಕಟಾವು ಈಗಾಗಲೇ ಏನಂದ್ರೆ ಇವತ್ತು ಬೀಡ್ ಗ್ಯಾಂಗ್ ಇರ್ಬೋದು ಅಥವಾ ಒಂದು ಮ್ಯಾನ್ಯುಯಲ್ ಭಾಳಷ್ಟು ಬಂದದ. ಎಲ್ಲ ಮಷಿನ್ ಕಟ್ಟಿಗೆ ಪ್ರಾರಂಭ ಆಗ್ಯದ. ಯಾಕಂದ್ರೆ ಮೊದಲು ಮಷಿನ್ ಕಟ್ಟಿಗೆ ಅದು ನಮ್ಮ ಕಬ್ಬು ಕೊಡುವಿ ಬರೋದಿಲ್ಲಪ್ಪ ಅಥವಾ ನಮ್ಮ ಅಡವಿ ಕೆಡ್ತದ ಅಂತಿದ್ರು, ಜಮೀನು ಕೆಡ್ತದ ಅಂತಿದ್ರು. ಆದರೆ ಎಲ್ಲರಿಗೂ ಮನವರಿಕೆ ಆಗಿದೆ, ದೊಡ್ಡ ದೊಡ್ಡ ರೈತರು ನಮ್ಮ ಮಷಿನ್ ಕಟ್ಟಿಂಗ್ ಬೇಕಂತಾರೆ ಮತ್ತು ಆಳುಗಳು ಕೂಡ ಸಿಗೋದು ಕಷ್ಟ ಆಗಿದೆ. ಅದಕ್ಕಾದ್ರೆ ಹೊಸ ತಂತ್ರಜ್ಞಾನ ಉಳ್ಳಂಥ ಮಷಿನ್ ಖರೀದಿದಾರು ಕೂಡ ಹೆಚ್ಚಾಗಿದ್ದಾರೆ. ಹೀಗಾಗಿ ಮಷಿನ್ ಸಪ್ಲೈಯರ್ಸ್ ಕೂಡ ನಮ್ಮಲ್ಲಿ ಭಾಳ ಜನ ಬಂದ್ದಾರೆ. ಎಲ್ಲ ಕಂಪ್ನಿಯವ್ರು ತಮ್ಮದೊಂದು ಶೋಕೇಸ್ ಮಾಡಿ ತಮ್ಮದೊಂದು ಏನು ಸ್ಪೆಷಾಲಿಟಿ ಅದು ರೈತರಿಗೆ ತಿಳಿಸ್ಕೊಡ್ತಾರೋ ಅದನ್ನು ರೈತರು ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡ್ತಾರೆ.